Namaskar, good morning, welcome back to Sayed Bikers. We are in Srinagar now. Srinagar Lidvi. We are now going to Vaishno Devi Katra. We have Pampur, Udhampur, Katra. Vaishno Devi Caves temple ke. Alinda, then tomorrow we are heading to Wagah border and then Amritsar, staying at Amritsar. And then finally, Amritsar to Delhi. That's a last leg of our journey. Let's start. Yenaito. Bye bye Srinagar. And a wonderful experience. We'll definitely come back again. ಇದು ಬೆಂಗಳೂರು ತರ ಆಗ್ಬಿಟ್ಟಿದೆ ಟ್ರಾಫಿಕ್ ಅಲ್ಲಿ ಏನ್ ನುಗ್ತಾರೆ ಸಂಸಂದಿಗೆ ಬಹಳ ಉತ್ಸ ಎಲ್ಲರಿಗೂ ಎಲ್ಲಿ ನೋಡಿದ್ರು ಪೊಲೀಸ್ ವ್ಯಾನು ಸೆಕ್ಯೂರಿಟಿ ಗನ್ನು ಮಿಲಿಟ್ರಿ ದಿನ ಬೆಳಗಾದ್ರೆ ಇವ್ರಿಗೆ ಇಲ್ಲಿ ಪರವಾಗಿಲ್ಲ ರೀ ಇನ್ನು ನೀವು ಅನಂತನಾಗ್ ಬಾರಾಮುಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಂತೂ ಬಹಳ ಕಷ್ಟ ಇದೆ ಜನಗಳಿಗೆ ಪಾಪ ವಿ ಶುಡ್ ರಿಯಲಿ ಸಲ್ಯೂಟ್ ಆಫ್ ಸೋಲ್ಜರ್ಸ್. Everybody safe, right? ನಾನು ನಿನ್ನೆ ಕಾರ್ಗಿಲ್ಲಿಂದ ಬಂದ್ವಲ್ಲ ಆಲ್ಮೋಸ್ಟ್ ಶ್ರೀನಗರ್ ಇನ್ನೊಂದು 50 ಕಿಲೋಮೀಟರ್ ಇದೆ ಅನ್ಬೇಕಾದ್ರೆ ಫುಲ್ಲು ಸೆಕ್ಯೂರಿಟಿ ಎಲ್ಲಾ ಕಡೆ ಚಿಕ್ಕು ಗನ್ ಹಿಡ್ಕೊಂಡು ಇಸ್ಬಿಡಿಯಾರೆ ಏಕೆ ಪಡಿಸ್ತಾರೆ ಸ್ವಲ್ಪ ಯಾಮಾರಿದ್ರು ಬಿತ್ತು ಅಂತಾನೆ ನಿಮ್ಗೆ ಏನ್ ಮಾಡಕ್ಕಾಗಲ್ಲ ಸಿಚುವೇಶನ್ ಹಂಗಿದೆ ಸೆಕ್ಯೂರಿಟಿ ಕನ್ಸರ್ನ್. ನೀವು ಎನಿಮೀಸ್ ಹೊರಗಿಂದ ಬಂದ್ರೆ ತಡಿಬಹುದು ಒಳಗಿಂದ ಒಳಗೆ ಇರೋ ಎನಿಮೀಸ್ ಹೆಂಗ್ ತಡಿತೀರಾ? ಸೊ ಸೆಕ್ಯೂರಿಟಿ ಇಸ್ ಅ ಬಿಗ್ ಚಾಲೆಂಜ್ ಇಲ್ಲಿ. ಹ್ಯಾಟ್ಸ್ ಆಫ್ ಟು ಅವರ್ ನೋಡಿ ಎಲ್ಲಿ ನೋಡಿದ್ರು ಇದು ಜಾಮರ್ ರೆಡಿಯಾಗಿ ಬಂದಿದ್ದಾರೆ ಎಲ್ಲ ಆಪರೇಷನ್ಸ್ಗೆ. ತಿಪ್ಪೇಶ್ ಅವ್ರು ಫುಲ್ ಜೋಶಲ್ಲಿ ಇದ್ದಾರೆ ಇವತ್ತು. ಏನ್ ಸೈಕಲ್ ಕಾಪಲ್ಲಿ ನುಗ್ಗಿಸ್ಕೊಂಡ್ ಬಂದ್ಬಿಟ್ರೆ ಎಲ್ಲ ಮಧ್ಯ ಏನ್ರಿ ಟ್ರಾಫಿಕ್ ಇದು ಕಲಾಸಿಪಳ್ಳಿ ಟ್ರಾಫಿಕ್ ಇದ್ದಂಗಿದೆ ಅದು. ಎಲ್ಲರೂ ಜೇಮ್ಸ್ ಬಾಂಡ್ ಅಜ್ಜ ಯಾರೋ ಬರ್ತಾ ಇದ್ದಾರೆ ಕೂಲಿಂಗ್ ಗ್ಲಾಸ್ ಹಾಕೊಂಡು. ಶ್ರೀನಗರದ ಜೇಮ್ಸ್ ಬಾಂಡ್. ನೋಡಿ ಯಾರಿಗೋ ಮುಹೂರ್ತ ಫಿಕ್ಸು ಯಾರೋ ಬಂದರು ಯಾರೋ VIP ಬಂದಿದ್ದಾರೆ. ಸೈಡಿಗೆ ಬನ್ನಿ ಮುಂದೆ ಮುಂದೆ ಮುಂದೆ. ಯಾರು ಆರ್ಮಿ ಪರ್ಸನ್ ಇರ್ಬೇಕು. ನಾವೀಗ ಲೇತಿಪುರ ಕ್ರಾಸ್ ಮಾಡ್ತಾ ಇದೀವಿ. ಲೇತಿಪುರ ಅಲ್ಲೇ 2019 CRPF ಕನ್ವಾಯ್ ಮೇಲೆ ಬಾಂಬ್ ಅಟ್ಯಾಕ್ ಆಗಿದ್ದು ಅದನ್ನೇ ಪುಲ್ವಾಮಾ ಅಟ್ಯಾಕ್ ಅಂತ ಕರೀತಾರೆ. ಭಾಳ ಬೇಜಾರಾಗುತ್ತೆ. ಸೊ ಇನ್ನೊಂದು ನೆಕ್ಸ್ಟ್ ನೀವು ಶ್ರೀನಗರ್ ಬಂದಾಗ ಪ್ಯೂರ್ ಸ್ಯಾಫ್ರನ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಪ್ಯಾಂಪೋರಿಗೆ ಬನ್ನಿ. ಸೊ ಪ್ಯಾಂಪೋರಲ್ಲಿ ಪ್ಯೂರ್ ಸ್ಯಾಫ್ರನ್ ಮತ್ತು ಡ್ರೈ ಫ್ರೂಟ್ಸ್ ಸಿಗುತ್ತೆ, ಅಲ್ಲಿ ಪರ್ಚೇಸ್ ಮಾಡಿ ಚೆನ್ನಾಗಿರುತ್ತೆ. ಈಗ ನಾವು ಬಾನಿಹಾಲಲ್ಲಿದ್ದೀವಿ. ಜವಾಹರ್ ಟನಲ್ನ ಎಂಟ್ರಿ ಮಾಡ್ತಾ ಇದ್ದೀವಿ. ಜವಾಹರ್ ಟನಲ್ ಬಂದು 8.45 ಕಿಲೋಮೀಟರ್ಸ್ ಲಾಂಗ್ ಇದೆ. ಶ್ರೀನಗರ್ ಮತ್ತು ಜಮ್ಮು ಹೈವೇ ಮಧ್ಯೆ ಬರುತ್ತೆ. ನೀವು ಕಟ್ರಾಗ್ ಹೋಗಬೇಕು ಅಂದರೆ ಜವಾಹರ್ ಟನಲ್ನ ದಾಟಿ ಹೋಗಬೇಕು. ನಾವೀಗ ಟನಲ್ ಎಂಟ್ರಿ ಕೊಡ್ತಾ ಇದ್ದೀವಿ. ವ್ಯೂ ಎಂಜಾಯ್ ಮಾಡಿ ಈ ಮ್ಯೂಸಿಕ್ ಜೊತೆ.
ವೆಲ್ಕಮ್ ಬ್ಯಾಕ್. ನಾವೀಗ ಜಸ್ಟ್ ಉದಂಪುರಲ್ಲಿ ಲಂಚ್ ಮುಗಿಸ್ಕೊಂಡು ಬರ್ತಾ ಇದ್ವಿ ಆನ್ ದ ವೇ ಟು ಕಟ್ರಾ. ಇದು ಶ್ರೀನಗರ್ ಜಮ್ಮು ಹೈವೇಲಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಬಂತಲ್ಲ, ಇಲ್ಲಿ ಡಿವಿಯೇಷನ್ ತೊಗೋಬೇಕಾಗುತ್ತೆ. ರೈಟ್ ತೊಗೊಂಡ್ರೆ ಕಟ್ರಾ ಟೌನ್ಗೆ ಹೋಗ್ತೀವಿ. ಕಟ್ರಾ ಟೌನಿಂದ ನೀವು ಮತ್ತೆ ಮೇಲೆ ವೈಷ್ಣೋದೇವಿ ಕೇವ್ಸ್ಗೆ ಹೋಗಬೇಕಾಗತ್ತೆ. ಬೆಟ್ಟನ ಹತ್ಕೊಂಡು ಅಲ್ಲಿ ಭಾಳ ಕಡಿಮೆ ಆಪ್ಷನ್ಸ್ ಇದೆ. ಒಂದು, ಇಲ್ಲ ನೀವು ಹೆಲಿಕಾಪ್ಟ್ರಲ್ಲಿ ಹೋಗಬೇಕಾಗತ್ತೆ, ಇಲ್ಲ ನೀವು ಕುದುರೆಯಲ್ಲಿ ಅಥವಾ ನಡ್ಕೊಂಡು ಹೋಗಬೇಕಾಗತ್ತೆ. ತುಂಬ ಜನ ಹರಕೆ ಹೊತ್ತಿರ್ತಾರಲ್ಲ, ಅವರು ನಡ್ಕೊಂಡೆ ಹೋಗ್ತಾರೆ. ಬಟ್ ಟೈಮು ತುಂಬ ಜಾಸ್ತಿ ಬೇಕು ಅಲ್ಲಿಗೆ. ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ಬಟ್ ಫೈನಲಿ ನಮ್ಗೆ ಗೊತ್ತಾಗಿದ್ದು ಮೇಲೆ ಹೋಗಿ ಕೆಳಗೆ ಬರೋಕ್ಕೆ ಕುದುರೆಯಲ್ಲಿ ಅಥವಾ ನಡ್ಕೊಂಡು ಹೋಗಿ 10 to 12 hours ಬೇಕು ಅಂತ. ನಮ್ಗೆ ಟೈಮ್ ಇಲ್ಲ, ಯಾಕಂದರೆ ಬೆಳಗ್ಗೆ ಹೊರಡಲೇಬೇಕು. ಈಗ ಏನು ಬೆಸ್ಟ್ ಆಪ್ಷನ್ ಅಂತ ಹುಡುಕ್ಬೇಕಲ್ಲಿ. ಬಟ್ ಬಂದಿದ್ದೀವಿ, ಹೋಗಲೇಬೇಕು, ದರ್ಶನ ಮಾಡಲೇಬೇಕು ಅಂದ್ಬಿಟ್ಟು ನೋಡೋಣ ಏನಾಗುತ್ತೆ ಬೆಸ್ಟು ಅಂತ. ಅಲ್ಲಿ ರೈಟಿಗೆ ಕಾಣ್ತಾ ಇದೆಯಲ್ಲ ಆ ಬೆಟ್ಟ, ಅದೇ ವೈಷ್ಣೋದೇವಿ ಕೇವ್ಸ್ ಬೆಟ್ಟ. ಅಲ್ಲೇ ಹತ್ಕೊಂಡು ಹೋಗ್ಬೇಕು ನಾವು. ಬನ್ನಿ ಸಿಗೋಣ. ಫೈನಲಿ ವಿ ಆರ್ ಇನ್ ಕಟ್ರಾ. ಕಟ್ರಾಲಿ ಮೆರಿಡಿಯನ್ ಅಂತೆಲ್ಲ ಹೋಟೆಲ್ ಉಳ್ಕೊಂಡಿದ್ದೀವಿ. ಈಗ ನಮ್ಮ ವೈಷ್ಣೋದೇವಿ ಬೆಟ್ಟಕ್ಕೆ ಹೋಗುವ ಯಾತ್ರೆ ಶುರುವಾಗಿದೆ. ಫೈನಲಿ ನಾವು ಡಿಸೈಡ್ ಮಾಡಿದ್ದು ಕುದುರೆಯಲ್ಲಿ ಹೋಗೋಣ ಅಂತ. ಕುದುರೆಯಲ್ಲಿ ಕೂತ್ಕೊಂಡಿದ್ದೀವಿ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಬನ್ನಿ ಎಂಜಾಯ್ ಮಾಡೋಣ. ನಮ್ಮ ಕುದುರೆ ಸವಾರಿ ಈಗ ಪ್ರಾರಂಭವಾಗಿದೆ. ವೈಷ್ಣೋದೇವಿ ಟೆಂಪಲ್ನಾಗ ಹೋಗೋಕ್ಕೆ 13 ಕಿಲೋಮೀಟರ್ ಆಗುತ್ತಂತೆ. ಆಲ್ಮೋಸ್ಟ್ 3.5-4 hours ಆಗುತ್ತೆ. ಮತ್ತು ಕೆಳಗೆ ಬರೋಕ್ಕೆ 4 hours. ಓಕೆನಾ. ಮತ್ತು ಅಲ್ಲಿ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತರೆ 3-4 ಗಂಟೆ ಆಗುತ್ತಂತೆ. ನಾವು ಸಾಯಂಕಾಲ 5:30 ಹೊರಟಿದ್ವಿ. ಸೊ ಬೆಳಗ್ಗೆ ಆಲ್ಮೋಸ್ಟ್ 4:30-5:30 ಆಗ್ಬೋದು ಕೆಳಗೆ ಬರೋಷ್ಟೊತ್ತಿಗೆ. ಬಟ್ 6:30 ಹೊರಡಬೇಕು ಅಂದ್ಕೊಂಡಿದ್ವಿ ಅಮೃತ್ಸರ್ಗೆ. ಬಟ್ ಎನಿಹೌ ಬಂದಿದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ನಾಳೆ ನೋಡ್ಕೊಂಡ್ರೆ ಆಯಿತು, ಹೊರಡಲೇಬೇಕು, ಹೊರಡ್ತೀವಿ. ಸೊ ಇಂಥ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಮತ್ತೆ ಸಿಗಲ್ಲ, ಮತ್ತು ಆಪರ್ಚುನಿಟಿ ಸಿಗಲ್ಲ. ಈ ಥರ ಎಂಜಾಯ್ ಮಾಡ್ತಾ ಇದ್ದೀವಿ ಕುದುರೆ ರೈಡು. ಇಲ್ಲಿ ನಿಮಗೆ ಭಾಳ ಎನ್ವೈರ್ನ್ಮೆಂಟ್ ಚೆನ್ನಾಗಿದೆ. ಸೊ ಸಂಜೆನೂ ಕೂಡ 5:30 ಅಲ್ಲ, ಸೊ ಅಷ್ಟೊಂದು ವೆದರ್ ಹಾರ್ಶ್ ಆಗಿಲ್ಲ, ತಣ್ಣಗಿದೆ. ಮತ್ತು ಇಲ್ಲಿ ನಿಮ್ಗೆ ಪೂರ್ತಿ ಅಂಗಡಿಗಳಿದೆ, ಹೋಟೆಲ್ಗಳಿದೆ, ನಿಮ್ಗೆ ಏನೂ ತೊಂದರೆ ಆಗಲ್ಲ. ಓಕೆನಾ. ತಿನ್ನೋಕ್ಕೆ ಮತ್ತು ಏನಾದ್ರು ಪರ್ಚೇಸ್ ಮಾಡೋಕ್ಕೆ, ಮಧ್ಯೆ ಸುಸ್ತಾದರೆ ನಿಂತ್ಕೊಂಡು ಜ್ಯೂಸ್ ಕುಡಿಯೋಕ್ಕೆ ಎಲ್ಲ ಅಂಗಡಿಗಳಿದೆ. ಭಾಳ ಎಂಜಾಯಬಲ್ ರೈಡ್, ಡಿಫ್ರೆಂಟ್ ಕಂಪೇರ್ಡ್ ಟು 2-wheeler ರೈಡ್. ಕುದುರೆ ರೈಡ್ ತುಂಬ ಚೆನ್ನಾಗಿದೆ. ಮೇಲೆ ಹೋಗ್ತಾ ಇದ್ದೀವಿ. ಸಂಜೆ ಅಲ್ಲ, ಟೆಂಪ್ರೇಚರ್ ಸ್ವಲ್ಪ ಡೌನ್ ಆಗ್ತಾ ಇದೆ. ಬರ್ತಾ ಇನ್ನೂ ಡೌನ್ ಆಗುತ್ತೆ. ಸೊ ಆಬ್ವಿಯಸ್ಲಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ ನೀವು ಕೂಡ ಇಲ್ಲಿ ಥರ್ಮಲ್ ವೇರ್ನ ತರೋದು ಮರಿಬೇಡಿ. ಎಲ್ಲರೂ ಫುಲ್ ಜೋಶಲ್ಲಿದ್ದಾರೆ, ಎಸ್ಪೆಷಲಿ ಹರೀಶ್ ಅವರು, ಡ್ಯಾನ್ಸಿಂಗ್ ಜಾಕಿ ಹರೀಶ್ ಅವರು. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಫುಲ್ ಸ್ಟೆಪ್ ಆಗ್ತಾ ಇದ್ದಾರೆ ಕುದುರೆ ಮೇಲೆ ಕೂತ್ಕೊಂಡೆ. ಬಟ್ ನಾವು ಹಾಕೋಕ್ಕಾಗಲ್ಲ, ಎಸ್ಪೆಷಲಿ ನಾನು, ಯಾಕಂದರೆ ವೆಯ್ಟ್ ಜಾಸ್ತಿ ಇರೋದ್ರಿಂದ ಫೋನ್ ಬಿದ್ಗಿದೋಗ್ಬಿಟ್ರೆ ಕಷ್ಟಪಟ್ಟು ಹತ್ತುತ್ತಾ ಇದೆ. ಸೊ ಕಾರ್ತಿಕ್ ಅವ್ರು ಮುಂದೆ ಉಳ್ಕೊಂಬಿಟ್ಟಿದ್ದಾರೆ. ಕ್ಯಾಮ್ರಾ ಅಲ್ಲಿ ರೀಚ್ ಆಗ್ತಾ ಇಲ್ಲ. ಮುಂದೆ ಒಂದು ಬ್ರೇಕ್ ಇದೆಯಂತೆ ಫೋನಿಗೆ, ಅಲ್ಲಿ ನಿಲ್ಸೋಣ ಬನ್ನಿ. ಕೊನೆಗೂ ವೈಷ್ಣೋದೇವಿ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ಈಗ ಸಮಯ 9 ಗಂಟೆ. ಇಲ್ಲಿ 8:30 9:00 ತನಕ ಆರತಿ ಇರುತ್ತೆ ಅಂತ ದೇವಸ್ಥಾನ ಬಾಗಿಲು ಹಾಕಿರ್ತಾರೆ, ಒಳಗೆ ಬಿಡಲ್ಲ. ಈಗ ಲೈನಲ್ಲಿ ನಿಂತಿದ್ದೀವಿ. ಇನ್ನು ಅರ್ಧ ಗಂಟೆಗೆ ಒಳಗೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ 2 ಗಂಟೆಯಲ್ಲಿ ಸಮಯದಲ್ಲಿ ನಿಮಗೆ ದರ್ಶನ ಸಿಗುತ್ತೆ. ಇದ್ರ ಮುಂದೆ ಮೊಬೈಲು ಕ್ಯಾಮ್ರಾ ಏನೂ ಅಲೋ ಇಲ್ಲ, ಹಾಗಾಗಿ ಚಿತ್ರೀಕರಣ ನಡೆಸೋಲು ಆಗುವುದಿಲ್ಲ. ಬೆಳಗ್ಗೆ ಸಿಗೋಣ. ಶುಭರಾತ್ರಿ. ಶುಭೋದಯ ಎಲ್ಲರಿಗೂ. ಈಗ ನಾವು ಕಟ್ರಾದಿಂದ ಅಮೃತ್ಸರ್ ಕಡೆ ಹೊರಟಿದ್ದೀವಿ. ನಿನ್ನೆ ಒಳ್ಳೆಯ ದರ್ಶನ ಆಯಿತು. ಸುಮಾರು 12 ಗಂಟೆ ಆಗಿತ್ತು ರಾತ್ರಿ. ಮತ್ತು ರೂಮ್ಗೆ ವಾಪಸ್ ಬರೋಷ್ಟೊತ್ತಿಗೆ 4 ಗಂಟೆ ಆಗಿತ್ತು ಬೆಳಗ್ಗೆ. ಆದರೂ ಕೂಡ ಏನು ಸ್ಟ್ರೈನ್ ಇಲ್ಲ, ಸುಸ್ತಾಗಿಲ್ಲ. ಏನಂದ್ರೆ ನೀವು ಒಂದೇ ಮನಸ್ಸಿಂದ ಕಷ್ಟಪಟ್ಟು ಒಂದು ಕೆಲಸನ ಮಾಡೋಕ್ಕೆ ಹೋದಾಗ ಚೆನ್ನಾಗಾಯಿತು ಅಂದರೆ ಭಾಳ ಖುಷಿಯಾಗುತ್ತೆ. ಅದೊಂಥರ ಒಳ್ಳೆಯ ಅನುಭವ. ಅದೇ ನಮಗೂ ಆಗ್ತಾ ಇರೋದು. ಈಗ ಇನ್ನೊಂದೇನು ಅಂದರೆ, ನೀವು ಮೇಲೆ ಹೋಗಬೇಕಾದ್ರೆ ಕುದುರೆಲಿ ಹೋದರೆ ಒಳ್ಳೆಯದು. ಕೆಳಗೆ ಬರ್ಬೇಕಾದ್ರೆ ನಡ್ಕೊಂಬಂದ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ಕುದುರೆಲಿ ಕೆಳಗೆ ಬಂದರೆ ನಿಮ್ಗೆ ಭಾಳ ಸ್ಟ್ರೈನ್ ಆಗುತ್ತೆ. ಅದೇ ನಮಗಾದ ಅನುಭವ. ಮತ್ತು ಏನು ಅಂದರೆ, ಕುದುರೆಲಿ ಒಂದು ಕಡೆ ಹೋಗೋಕ್ಕೆ ನಿಮಗೆ 1200 1500 ಚಾರ್ಜ್ ಮಾಡ್ತಾರೆ. ಮತ್ತು ಹೆಲಿಕಾಪ್ಟರ್ ಸರ್ವಿಸ್ ಬೆಸ್ಟ್ ಅನಿಸುತ್ತೆ. ಏನಕ್ಕೆ ಬೆಳಗ್ಗೆ ಮತ್ತು ಸಾಯಂಕಾಲ 5:30 ತನಕ ಅವೈಲೇಬಲ್ ಇರುತ್ತೆ. ಬೇಸ್ಡ್ ಆನ್ ದಿ ವೆದರ್. ನೀವು ಒಂದು ಕಡೆ ಡ್ರಾಪ್ ಮಾಡೋಕ್ಕೆ 3500 ರೂಪಾಯಿನ ಚಾರ್ಜ್ ಮಾಡ್ತಾರೆ. ನಂಗೆ ಅನ್ಸಂಗೆ ಅದು ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಬಟ್ ಕುದುರೆಲಿ ಹೋದರೆ ಒಳ್ಳೆ ಅನುಭವ. ನಡ್ಕೊಂಬಂದ್ರು ಕೂಡ, ಯಾಕಂದರೆ ಈ ದೇವಸ್ಥಾನ 24 ಗಂಟೆನೂ ತೆಗ್ದಿರುತ್ತೆ. ನೀವು ಯಾವ ಟೈಮ್ ಬೇಕಾದ್ರೂ ಹೋಗ್ಬೋದು, ಯಾವ ಟೈಮ್ ಬೇಕಾದ್ರೂ ಬರ್ಬೋದು. ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ಪ್ಲ್ಯಾನ್ ಮಾಡ್ಬೋದು. ಈಗ ಅಮೃತ್ಸರ್ ಕಡೆ ಹೊರಟಿದ್ವಿ. ತಲುಪೋಷ್ಟೊತ್ತಿಗೆ ಸುಮಾರು 2 ಗಂಟೆ ಆಗ್ಬೋದು ಮಧ್ಯಾಹ್ನ. ಮತ್ತು ವಾಘಾ ಬಾರ್ಡರ್ ಕೂಡ ಪ್ಲ್ಯಾನ್ ಮಾಡಿದ್ವಿ. ಬನ್ನಿ ಅಮೃತ್ಸರ್ ಸಿಗೋಣ. ಅಲ್ಲಿ ತನಕ ಸ್ಟ್ರೆಚ್ನ ಎಂಜಾಯ್ ಮಾಡ್ತಾ ಇರಿ. We watch the sun go down over the same old town, like so many times before. We look at the same old stars, battle the same old wars, like so many times before.
And I know that we're not perfect, but I'm gonna miss all that we had. Yeah, I know that we're not perfect, but I need this night for the last time. Stay, stay. Know you're gone in the morning, but I'll be okay if you stay. Stay. Know you're gone in the morning, but I'll be okay if you stay. ವಿ ಹ್ಯಾವ್ ರೀಚ್ಡ್ ಅಮೃತ್ಸರ್. ಈಗ ಗೋಲ್ಡನ್ ಟೆಂಪಲ್ ಹತ್ರ ಇದ್ದೀವಿ, ಬನ್ನಿ ವಿಸಿಟ್ ಮಾಡೋಣ. ಬ್ಯೂಟಿಫುಲ್ ಪ್ಲೇಸ್, ಬ್ಯೂಟಿಫುಲ್ ಮಾನ್ಯುಮೆಂಟ್. ಗೋಲ್ಡನ್ ಟೆಂಪಲ್ ಈಸ್ ಫ್ಲಾಲೆಸ್. ಭಾಳ ಕಾಮ್ನೆಸ್ ಫೀಲ್ ಆಗುತ್ತೆ ಈ ಪ್ಲೇಸಲ್ಲಿ. ಇಟ್ಸ್ ರಿಯಲಿ ಗುಡ್. ಲೈಟಿಂಗ್ ಇಸ್ ಆಲ್ಸೋ ಫ್ಯಾಂಟಾಸ್ಟಿಕ್. ಲೆಟ್ಸ್ ಎಂಜಾಯ್ ದಿಸ್ ಕಾಮ್ನೆಸ್. ನಿಲ್ಲಿಸೋದೇ ಇಲ್ಲ. ಇನ್ನೊಂದು ಒಟ್ಟಿಗೆ ಪ್ಲೀಸ್ ಪ್ಲೀಸ್. ಶುಭೋದಯ, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸಾಯಿದ್ರಿ ಬೈಕರ್ಸಿಂದ ನಾವೀಗ ಅಮೃತ್ಸರಲ್ಲಿದ್ದೀವಿ. ಈಗ ಬೆಳಗ್ಗೆ ಸಮಯ 7:30 ಡೆಲ್ಲಿ ಕಡೆಗೆ ಹೊರಟಿದ್ದೀವಿ. ಸೊ ಇದೇ ನೋಡಿ ಗೋಲ್ಡನ್ ಟೆಂಪಲ್. ಸೊ ಡೆಲ್ಲಿ ಪ್ರಯಾಣ ನಮ್ಮ ಲಾಸ್ಟ್ ಲೆಗ್ ಆಫ್ ಕನ್ಯಾಕುಮಾರಿ ಟು ಕಾಶ್ಮೀರ್, ರೈಟ್? ಫೀಲಿಂಗ್ ಸೋ ಹ್ಯಾಪಿ. ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೆ ಕನ್ಯಾಕುಮಾರಿ ಟು ಕಾಶ್ಮೀರ್ ಅನ್ನೋದೇ ಒಂದು ಫ್ಯಾಸಿನೇಟಿಂಗ್ ವರ್ಡ್. ಚೈಲ್ಡ್ಹುಡ್ ಇಂದ ಕೇಳ್ತಾ ಬಂದಿರ್ತೀವಿ. ದಿಸ್ ವರ್ಡ್ ಫ್ಯಾಸಿನೇಟ್ಸ್ ಮೋಸ್ಟ್ ಆಫ್ ಅಸ್ ಬಿಕಾಸ್ ನಮ್ಮ ದೇಶ ಅಷ್ಟು ದೊಡ್ಡದಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರ ಹರಡಿದೆ ಅಂತ. ದ ಡ್ರೀಮ್ ಹ್ಯಾಸ್ ಕಮ್ ಟ್ರೂ ಟುಡೇ. ಸೊ ನಾವು ಕವರ್ ಮಾಡಿದ್ದೀವಿ. ವಿ ಆರ್ ಸೋ ಪ್ರೌಡ್ ದಟ್ ವಿ ಆರ್ ಇಂಡಿಯನ್ಸ್. ಸೊ ಈ ಪ್ರಯಾಣ ಭಾಳ ಚೆನ್ನಾಗಿತ್ತು, ಲೈಫ್ ಟೈಮ್ ಮೆಮೊರೀಸ್. ಡೆಲ್ಲಿ ಕಡೆ ಹೊರಟಿದ್ದೀವಿ, ಲಾಸ್ಟ್ ಲೆಗ್ ಅಲ್ವಾ, ಅದು ಬೇಜಾರಾಗ್ತಾ ಇದೆ. ಬಟ್ ಎನಿಹೌ this journey has to be completed so that we can start a new journey. ಇನ್ನೊಂದು ವಿಷಯ ಸ್ವಲ್ಪ ಬೇಜಾರಾಗಿದ್ದು ಅಂದರೆ ವಾಘಾ ಬಾರ್ಡರ್ಗೆ ಹೋಗೋಕ್ಕಾಗಲಿಲ್ಲ. ಕೋವಿಡ್ ಕಾರಣ ಅಲ್ಲಿ ಪಬ್ಲಿಕ್ ಸೆರೆಮನಿ ಇಲ್ಲಂತೆ, ರಿಟ್ರೀಟ್ ಸೆರೆಮನಿ ನೋಡೋಕ್ಕಾಗಲಿಲ್ಲ. ಭಾಳ ಬೇಜಾರಾಗುತ್ತೆ. ಅಲ್ಲಿ ನೋ ಮೋರ್ ಪಬ್ಲಿಕ್ ಸೆರೆಮನಿ, ಪಬ್ಲಿಕ್ ಅಲೋ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಕೋವಿಡ್. ಫೈನ್, ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋಣ. ಈಗ ಡೆಲ್ಲಿ ಬಂದು ಆಲ್ಮೋಸ್ಟ್ 9 ಗಂಟೆಗಳಾಗುತ್ತೆ ತಲುಪಕ್ಕೆ. ಅಲ್ಲಿ ಡೆಲ್ಲಿ ಸಿಗೋಣ ಬನ್ನಿ. ಅಲ್ಲಿ ತನಕ ಸ್ಟ್ರೆಚ್ನ, ಮ್ಯೂಸಿಕ್ನ ಎಂಜಾಯ್ ಮಾಡ್ತಾ ಇರಿ. Hi, hello, welcome back to Sayadri Bikers. Finally we are done. This is the last stretch what we have completed. So we are in Gurgaon now. Now 6,124 kilometers complete ಮಾಡಿದ್ವಿ successfully. It was a great journey. Thanks to all the support and also a great company from Mr. Harish, Dipesh ಮತ್ತೆ ಕಾರ್ತಿಕ್ ಅವರಿಂದ. So it was a great ride, different terrains, different places, in different weather conditions. Finally we are done. Our story wasn't over yet.